ವೋಟ್ ಚೋರಿನ ವಿಚಾರಕ್ಕೆ ಆಳಂದ ಕ್ಷೇತ್ರದಲ್ಲಿ ಒಂದು ಮತವನ್ನ ಡಿಲೀಟ್ ಮಾಡಕ್ಕೆ ಒಂದು ಅರ್ಜಿಗೆ 80 ರೂಪಾಯಿ ತಗೊಳ್ತಾ ಇತ್ತು ಅನ್ನುವಂಥದ್ದು ಈಗ SIT ತನಿಖೆಯಲ್ಲೂ ಹೊರಗೆ ಬೀಳ್ತಾರೆ. ಮತ್ತೆ ಇದು ಸತ್ಯ ಆಯ್ತಲ್ಲ. ಈಗ ರಾಹುಲ್ ಗಾಂಧಿ ಅವರು ಏನ್ ಹೇಳ್ತಾ ಇದ್ರು, ವೋಟ್ ಚೋರಿ ಯಾವ ರೀತಿ ಬಿಜೆಪಿ ಅಧಿಕಾರಕ್ಕೆ ಬಂದಿದೆ, ಏನು ಅಪಚಾರವನ್ನ ಎದುರಿಸ್ತಾರೆ, ಏನು ಅಕ್ರಮಗಳನ್ನ ಇವತ್ತು ದಿವಸ ಮಾಡ್ತಾ ಇದ್ದಾರೆ. ಎಲೆಕ್ಷನ್ ಕಮಿಷನ್ ಅವರು ಇಂಡಿಯಾಗೆ ಅವ್ರು ಹೇಳಿದ್ರು ಕೂಡ ಅವರು ಸಾಕ್ಷಿ ಕೊಡಿ ಅಂತ ಹೇಳ್ತಾ ಇದ್ರು. ಈಗ ಸಾಕ್ಷಿ ಸಿಕ್ಕಿದೆ ಅಲ್ಲ ನಿಮ್ಗೆ. ಒಂದು ವೋಟ್ ಡಿಲೀಟ್ ಮಾಡ್ಬೇಕಾದ್ರೆ 75 ರೂಪಾಯಿ 80 ರೂಪಾಯಿ ಅಂತೆ ಆಳಂದಲ್ಲಿ. ಇದು ಬರೀ ಆಳಂದ ಒಂದದ್ದು ಮಾತಾಡ್ತಾ ಇದೀವಿ. ಇದನ್ನು ರಾಷ್ಟ್ರಾದ್ಯಂತ ಇವತ್ತು ದಿವಸ ಮಾಡಿರ್ಲಿಕ್ಕೆ ಸಾಧ್ಯ ಇದೆ. ಅದಕ್ಕೆ ಎಲೆಕ್ಷನ್ ಕಮಿಷನ್ ದವರು ಜವಾಬ್ದಾರಿ ಅದನ್ನು ಹೊರಬೇಕು, ಎನ್ಕ್ವೈರಿ ಮಾಡಬೇಕು, ಆ ಕೆಲಸವನ್ನು ಮಾಡಬೇಕು. ರಾಹುಲ್ ಗಾಂಧಿ ಅವರು ಹೇಳಿದ ಸತ್ಯ ಆಗಿದೆ. ಇವತ್ತು ದಿವಸ ಬಿಜೆಪಿ ಅವರು ಉತ್ತರ ಕೊಡ್ಬೇಕು. ಬರೀ ಸಾಕ್ಷಿ ಕೊಡಿ ನೀವು ಪಟಿಷನ್ ಇದನ್ನ ಅಫಿಡವಿಟ್ ಸೈನ್ ಮಾಡಿ ನೆಪ ಒಡ್ಡಿ ಇದು ಮಾಡ್ತಿದ್ರ. ರಾಹುಲ್ ಗಾಂಧಿ ಅವರು ಲೀಡರ್ ಆಫ್ ಅಪೋಸಿಷನ್, ಶಾಡೋ ಚೀಫ್ ಪ್ರೈಮ್ ಮಿನಿಸ್ಟರ್ ಇದ್ದಾಗೆ, ಮೆಂಬರ್ ಆಫ್ ಪಾರ್ಲಿಮೆಂಟ್, ಅವರಿಗೆ ನೀವು ಅಫಿಡವಿಟ್ ಕೇಳ್ತೀರಾ, ಎನ್ಕ್ವೈರಿ ಮಾಡ್ಲಿಕ್ಕೆ ತಯಾರಿಲ್ಲ. ಈಗ ಪ್ರೂವ್ ಆಗಿದೆ. ಇದು ಕೇಳಿ ಎಲೆಕ್ಷನ್ ಕಮಿಷನ್ ಏನ್ ಹೇಳ್ತಾರೆ, ಬಿಜೆಪಿ ಅವ್ರು ಏನ್ ಹೇಳ್ತಾರೆ ಅದ್ರ ಮೇಲೆ. ಬಿಜೆಪಿ ಅವರು ನವೆಂಬರ್ ಕ್ರಾಂತಿಗೆ ಮಾತಾಡ್ತಾರೆ ಸರ್. ಬರೇ ಎಲೆಕ್ಷನ್ ಕಮಿಷನ್ ಕ್ರಾಂತಿ, ವೋಟ್ ಚೇರಿ ಕ್ರಾಂತಿ ಏನದ ಹೇಳಿ ಅಂತ ಹೇಳಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.